ಇದನ್ನು ನೆನಪಿಸಲೇಬೇಕು. ಸಣ್ಣದಲ್ಲ. ನಿಮ್ಮ ನೆಕ್ಸ್ಟು 2022ರಲ್ಲಿ ನಿಮಗೆ ನಿಶ್ಚಿತ ಮಾಡ್ತಾರೆ ಅನ್ನೋದು 99.9 ಗ್ಯಾರಂಟಿ ಅಂತ ಹೇಳ್ಬೇಕಾಗಿದೆ ಈ ಸಂದರ್ಭದಲ್ಲಿ. ಉಳಿದವ್ರು ಯಾರೂ ಇಲ್ಲ. ಸಿದ್ದರಾಮಯ್ಯರಷ್ಟು ಎತ್ತರದ ವ್ಯಕ್ತಿ ನಿಮ್ಮ ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ. 2028ಕ್ಕೆ ಸಿದ್ದರಾಮಯ್ಯರನ್ನ ಕೇಂದ್ರಕ್ಕೋ ಎಲ್ಲೋ ಮತ್ತೆಲ್ಲೋ ಕರೆಸ್ಕೊಂಡು ನಿಮಗೆ ಮನ್ನಣೆ ಕೊಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾವ ರೀತಿಯಿಂದ ಯೋಚಿಸಿದರೂ ಕರೆಕ್ಟಾಗಿ ಹೋಗುವಂಥ ಆಗಿದೆ. ಆದರೆ ಗೆಲ್ಲಬೇಕಷ್ಟೇ 2028 ನಿಮ್ಮ ಕೈಲಿಲ್ಲ, ಜನರ ಕೈಲಿಲ್ಲ. ಆ ಜನರ ಮನಸ್ಸು ಒಲಿಸೋದು ಕೆಲಸ ನೀವು ಮಾಡಬೇಕಾಗಿದೆ. ಇವತ್ತು ನಿಮ್ಮ ಸಂಘಟನೆಗೆ ಗಟ್ಟಿ ಮಾಡಬೇಕಾಗ್ಯದ. ನಿಮ್ಮ ಮಾಡಿದ ಕೆಲಸ ಜನರಿಗೆ ಮುಟ್ಟಿಸ್ಬೇಕಾಗ್ಯದ. ಯಾಕಂದ್ರೆ ನೆಕ್ಸ್ಟ್ CM ನೀವು ಇದ್ದೀರಿ. ಅಲ್ಲಿ ಉಳಿದವ್ರು ಇಲ್ಲ, ಬೇಕಾದ ಹೇಳಿ ಅವರೆಲ್ಲ ಏನೇನು ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ನಿಮ್ದು ಅದು ಏನೋ ಪವಾಡ ಆದ್ರೆ, ಸಪೋಸ್ ಇದು ದೇಶ ಮಿರಾಕಲ್ ದೇಶ, ನಿಮಗೆ ಗೊತ್ತದ. ಮಿರಾಕಲ್ ಆದ್ರೆ ಮಾತ್ರ ನೀವು ಬದಲಾಗ್ತೀರಿ, ಬೇರೆ ಯಾರು ಬರ್ತಾರೆ. ಯಾರು ಇನ್ನೂ ಫಿಕ್ಸ್ ಆಗಿಲ್ಲ. ಅಲ್ಲೂ ಕಾಂಪಿಟೇಷನ್ ಜೋರ್ದಾರ ನಿಮ್ಮ ಜೊತೆಗೆ. ಪ್ರಿಯಾಂಕ ಖರ್ಗೆ ಅವ್ರದ್ದು ಅವರು ಅವರಪ್ಪ ಅವ್ರ ತಂದೆ ಮಾಡೋರಲ್ರಿ, ನಮ್ಮ ಮಗ ಒಮ್ಮೆ ಆಗಲಿ ಅಂತೇಳಿ. ಯಾರಿಗೆ ಬೇಡ ಆಗೈತೆ ತಮ್ಮ ಮಕ್ಕಳು ಅಮ್ಮ. ಅದಕ್ಕೆಲ್ಲ ನಾವು ಸರಿ ಜಾರಕಿಹೊಳಿ ತಾವು ಬೆಳೀತಿದ್ದಾರೆ ಹಿಂದೆ ತೊಗೊಂಡ್ಕೊಂಡು. ಮುಂದೆ ಪರಮೇಶ್ವರ್ ಅವರು ನಾವು ಈಗ ಆಗಬೇಕಪ್ಪ, ಯಾರೇ ಟೈಮ್ ಇಲ್ಲ ನಮಗ ಅನ್ನುವಂಥ ಸ್ಥಿತಿಯೊಳಗಿದೆ. ಇವರು 3 ಮಂದಿಗೆ ನೀವು ಅದು ಡೆಡ್ ಕಾಂಪಿಟೇಷನ್ ಆಗೋರು. ಅವ್ರ ಮೀರಿನ ಮೇಲೆ ಪ್ರೀತದ ಹೈಕಮಾಂಡ್.